ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಭಾನುವಾರ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ಇವತ್ತು ಒಂದು ಗ್ರೂಪ್ ರೈಸ್ ಹೋಗ್ತಾ ಇದ್ದೀರಿ. ಬೆಳಗ್ಗೆ 5 ಗಂಟೆ ಆಗಿದೆ. ಬೆಳಗ್ಗೆನೇ ಹೋಗ್ತಾ ಇದ್ದೀರಿ. ಕಾರೆಲ್ಲ ಬುಕ್ಕಿಂಗ್ ಆಗಿದೆ. ಕಾರಲ್ಲಿ ಹೋಗ್ತಾ ಇದ್ದೀರಿ. ಓಕೆ ಫ್ರೆಂಡ್ಸ್, ಗ್ರೂಪ್ ರೈಸ್ದಲ್ಲಿ ಏನೇನು ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಹಾಯ್ ಎಳಚಿನಿ. ಇವಾಗ ಕಾರ್ ಬುಕ್ಕಿಂಗ್ ಆಗಿದೆ. ಕಾರ್ ಬರುತ್ತೆ ನೋಡಿ. ಅಕ್ಕ ಅವ್ರ ಮನೆಗೆ ಬಂದಿದ್ದೀನಿ. ಅಕ್ಕ ಅವರು ಅಳಿಯ ಅವ್ರದ್ದು, ಅಂದರೆ ಅಕ್ಕ ಮಗಳು ಅಳಿಯ ಗೊತ್ತಿರುತ್ತೆ. ಅಕ್ಕ ನೋಡಿ ಕಾರಲ್ಲಿ ಹೋಗ್ತಾ ಇದ್ದೀರಿ. ಅಕ್ಕ, ದೊಡ್ಡಕ್ಕ, ಚಿಕ್ಕ ಅಕ್ಕ ಮತ್ತು ಅವ್ರ ಮಗಳು, ಅವ್ರ ಅಳಿಯ ಅವರು ಗ್ರೂಪ್ ರೈಸ್ಗೆ ಹೋಗ್ತಾ ಇರೋದು ನೋಡಿ. ಮಕ್ಕಳೆಲ್ಲ ಹಿಂದೆ ಕೂತ್ಕೊಂಡಿದ್ದಾರೆ. ದೊಡ್ಡದೇ ಕಾರ್ ಬುಕ್ಕಿಂಗ್ ಮಾಡಿದ್ರಿ. ಹೋಗ್ತಾ ಇದ್ದೀರಿ. ಮಕ್ಕಳೆಲ್ಲ ಹಿಂದೆ ಕೂತ್ಕೊಂಡಿದ್ದಾರೆ. ಅಕ್ಕ ಅವರಿಬ್ಬರು ಹಿಂದೆ ಕೂತ್ಕೊಂಡು ಮಕ್ಕಳನ್ನ ಕೂರಿಸ್ಕೊಂಡಿದ್ದಾರೆ. ಗ್ರೂಪ್ ರೈಸ್ಗೆ ಬಂದ್ರಿ. ಅವರು ನಮ್ಮ ಅಕ್ಕ ಮಗಳು ಅವರ ಅಕ್ಕ ಭಾವ ಪೂಜೆಗೆ ಕೂತ್ಕೊಂಡಿದ್ದಾರೆ ನೋಡಿ. ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಅವರು 4 ಗಂಟೆಗೆ ಬರೋಕ್ಕೆ ಹೇಳಿದ್ರಿ. ಆದರೆ ಮಕ್ಕಳನ್ನ ಹಾಕ್ಕೊಂಡು ಹೋಗೋಕ್ಕಾಗಿಲ್ಲ. ನಾವು ಬೆಳಗ್ಗೆ 5 ಗಂಟೆಗೆ ಹೋಗಿ ಅಲ್ಲಿ ಹೋಗೋಷ್ಟೊತ್ತಿಗೆ 6:15 ಆಯಿತು. ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಮಕ್ಕಳನ್ನ ಕರ್ಕೊಂಡು ಅಷ್ಟೊತ್ತಿಗೆ ಹೋಗೋದು ತುಂಬ ಕಷ್ಟ ಫ್ರೆಂಡ್ಸ್. ಅದಕ್ಕೆ ನಾವು ಅಷ್ಟೊತ್ತಿಗೆ ಹೋಗೋಷ್ಟೊತ್ತಿಗೂ ಪೂಜೆ ಸ್ಟಾರ್ಟ್ ಮಾಡಿದರು. ಪೂಜೆ ಎಲ್ಲ ಹೋಮ ಎಲ್ಲ ಹಾಕಿದ್ರು. ಅವರು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಬಂದ್ರಿ ನೋಡಿ. ಕಲಶ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪೂಜೆ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ರಿ. ಹೊರಗಡೆ ಬಂದಮೇಲೆ ಅವರಿನ್ನ ಪೂಜೆ ಮಾಡ್ತಾಯಿದ್ರು. ನಾನು ಹೊರಗಡೆ ಇದ್ದೆ. ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ಲು ನೋಡಿ. ಮಕ್ಕಳು ಅಷ್ಟೊತ್ತಿಗೆ ಮಕ್ಕಳು ರೆಡಿ ಆಗೋದು ಕಷ್ಟ ಇದೆ. ಆದರೆ ಎದ್ದು ಮಕ್ಕಳು ರೆಡಿಯಾಗಿದ್ದಾರೆ. ಈ ಕಲಶಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ದೇವ್ರ ಮನೆ ಪೂಜೆ ಎಲ್ಲ ಆಯಿತು. నేను ಊಟಕ್ಕೆ ಹೋಗಬೇಕು. ಆಚೆ ಎಲ್ಲ ಇದಕ್ಕೆಲ್ಲ ಪೂಜೆ ಮಾಡ್ತಿದ್ದಾರೆ. ಆಮೇಲೆ ಪೂಜೆ ಎಲ್ಲ ನಾವು ಗಿಫ್ಟ್ ಕೊಡೋಣ ಅಂತ ಆಚೆ ಬಂದ್ರಿ. ನಾನು ಅಕ್ಕ ಅವರಿಬ್ಬರು ನೋಡಿ. ನಮ್ಮ ದೊಡ್ಡಕ್ಕ ಅವರು ಕೊಡ್ತಾ ಇದ್ದಾರೆ ಅರಿಶಿನ ಕುಂಕುಮ. ನಿಂತ್ಕೊಂಡಿರೋದು ನಮ್ಮ ಚಿಕ್ಕಕ್ಕ, ಅದು ದೊಡ್ಡಕ್ಕ. ಆಮೇಲೆ ಬಂದ್ರಿ ಎಲ್ಲ 4 ಗಂಟೆಗೆ ಜಾಗ ಬಿಟ್ರಿ ನೋಡಿ. ಬಸ್ಸಲ್ಲಿ ಬಂದ್ರಿ ಫ್ರೆಂಡ್ಸು. ಮಗು ತುಂಬಾ ಅಳ್ತಾ ಇದೆ. ಸೀಟ್ ಕೊಡಿ ಅಂದ್ರೆ ಮಾತ್ರ ಕೊಟ್ಟಿಲ್ಲ ನೋಡಿ. ನಾನು ಹಾಕಿದ್ದೀನಿ ವಿಡಿಯೋ. ಎಷ್ಟು ಇದ್ರಾಗ ಕೂತ್ಕೊಂಡಿದ್ದಾರೆ, ಜಾಗನೇ ಕೊಟ್ಟಿಲ್ಲ. ಹಂಗೂ ಹಿಂಗೆ ಮನೆಗೆ ಬಂದ್ರಿ ನೋಡಿ ಫ್ರೆಂಡ್ಸ್. ತುಂಬ ಟಯರ್ಡ್ ಆಗಿತ್ತು. 7:30 ಆಯಿತು ಮನೆಗೆ ಬರೋಷ್ಟೊತ್ತಿಗೆ. ಅಲ್ಲ, ಬಸ್ಸಲ್ಲಿ ತಮಿಳ್ನಾಡು ಬಸ್ಸಲ್ಲಿ ಎಳೆ ಮಗು ಅಳ್ತಾ ಇದೆ ಅಂದರೆ ಕೂಡ ಸೀಟ್ ಕೊಡಲ್ಲ. ವಿಡಿಯೋ ಹಾಕಿದೆ, ನೋಡಿದ್ರೆ ತಾನೇ. ಇವಾಗ ತುಂಬ ಟಯರ್ಡ್ ಆಗಿದೆ. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಏನನ್ನ ಸ್ವಲ್ಪ ಮಾಡಿ ತಿಂದ್ಬಿಟ್ಟು ಮಲ್ಕೋಬೇಕು. ಓಕೆ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಬಾಯ್ ಫ್ರೆಂಡ್ಸ್. ಇಷ್ಟೊತ್ತು ಯಾರೆಲ್ಲ ನಮ್ಮ ವಿಡಿಯೋ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿ. ಬಾಯ್ ಬಾಯ್.